ಆದರೆ ಇದು ಜಾತಿ ಸಂಘರ್ಷಕ್ಕೆ ತಿರುಗ್ತಾ ಇರ್ತಕ್ಕಂಥದ್ದು ಭಾಳ ದುರದೃಷ್ಟ. ಯಾವತ್ತೂ ಈ ಥರ ಆಗಿಲ್ಲ. ಕರ್ನಾಟಕದಲ್ಲಿ ರಾಜಕಾರಣಕ್ಕೆ ಚುನಾವಣೆಯಲ್ಲಿ ನಡೀತವೆ, ಸಮುದಾಯಗಳು, ಜಾತಿ, ಧರ್ಮ ಇವೇನೇನು ನಡೀತವೆ. ಬಟ್ ಇದು ಒಂದು ಸರ್ಕಾರ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ತಾನೇ ಕೊಟ್ಟಂಥ ವಚನ, ಆ ವಚನ ಭ್ರಷ್ಟವಾದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳು ಬರ್ತಾ ಇದೆ ಅಂತ. ಮತ್ತು ನಮ್ಮ ಯತೀಂದ್ರ ಅವರು MLC ಅವರು, ಸಿದ್ದರಾಮಯ್ಯನವರ ಮಕ್ಕಳು, ಅವರು ಈ ನೋಡಿ ಎಲ್ಲ ಸ್ವಾಮಿಗಳು ಈಚೆ ಬಂದಿದ್ದಾರೆ, ಕೆಲವು ಸ್ವಾಮಿಗಳು. ಆದರೆ ಪರ್ಟಿಕ್ಯುಲರ್ ಆಗಿ ಇವರು ಯತೀಂದ್ರ ಅವರು ನಮ್ಮ ನಿರ್ಮಲಾನಂದ ಸ್ವಾಮಿಗಳು, ಆದಿಚುಂಚನಗಿರಿ ಧರ್ಮಪೀಠದ ಧರ್ಮಾಧಿಕಾರಿಗಳು, ಅವ್ರ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಕ್ಕಂಥದ್ದನ್ನ ನಾವ್ಯಾರೂ ಸಹಿಸ್ಲಿಕ್ಕಾಗಲ್ಲ. ನೋ ಕಾಗಿನೆಲೆ ಪೀಠದವರು ಮಾತಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಸುಮಾರು 4-5 ಜನ ಸ್ವಾಮಿಗಳು ಮಾತಾಡಿದ್ದಾರೆ. ಅಂಥದ್ರಲ್ಲಿ ಯತೀಂದ್ರ ಅವರು ವೈ ಹಿ ಟಾರ್ಗೆಟೆಡ್ ನಿರ್ಮಲಾನಂದ ಸ್ವಾಮಿ, ಇಟ್ಸ್ ನಾಟ್ ಫೇರ್. ಪಾಪ ಯುವಕ ಇದ್ದೀಯಪ್ಪ ನೀನು. ಮತ್ತು ಈಗೇನಪ್ಪ ಅಂದರೆ ಸಿದ್ದರಾಮಯ್ಯನ ಪರವಾಗಿ ಅವರೊಬ್ಬರೇ ಬ್ಯಾಟ್ ಮಾಡ್ತಾ ಇದ್ರು ಮಗ. ಮತ್ತು ಈಗೇನಾಗಿದೆ, ಎಲ್ಲ ವಿಷಮ ಪರಿಸ್ಥಿತಿಗಳಿಗೆ ಸಿದ್ದರಾಮಯ್ಯನವರೇ ನೇರ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಭಾಳ ದುರ್ದೈವ. ಆಮೇಲೆ ಕೆಲವರನ್ಕ ರಾಮ ಅಹಿಂದ ಅಂಥೇಳಿ ಕೆಲವರು, ಅಹಿಂದ ನಾಯಕ ಸಿದ್ದರಾಮಯ್ಯ ಅಂಥ ವರ್ಚಸ್ವಿ ನಾಯಕನೇ ಕರ್ನಾಟಕದಲ್ಲಿ ಮತ್ತೊಬ್ಬ ಇಲ್ಲ ಅಂತಂತ ಹೇಳ್ತಾವ್ರಲ್ಲ. ನಾವು ಯಾರು ನಮ್ಮಲ್ಲಿ ರಾಮಚಂದ್ರಪ್ಪ ಅಂತ, ಅವನು ಶೋಷಿತ ಸಮುದಾಯಗಳ ಅಧ್ಯಕ್ಷ ಅಂತೆ, ಅಹಿಂದ ಅವನೆಲ್ಲೂ ಒಂದು ಮೀಟಿಂಗ್ ಕರೆದಿದ್ದು ಕಾಣಲಿಲ್ಲಪ್ಪ. ಇಲ್ವ ನಾವೆಲ್ಲ ಅಹಿಂದ ಅಲ್ವೇ? ಯಾವ ಮೀಟಿಂಗೂ ಇಲ್ಲ. ಸುಮ್ಮನೆ ಬೇಕಾದಾಗ ಇವ್ರಿಗೆ ಅಹಿಂದ, ಬೇಕಾದ ಶೋಷಿತ ಸಮುದಾಯಗಳ ಡಿಕ್ಲೇರ್ಡ್ ಅಧ್ಯಕ್ಷಗಳು ಇವೆಲ್ಲ ಸಿದ್ದರಾಮಯ್ಯನ ಪರವಾಗಿ. ಸಿದ್ದರಾಮಯ್ಯನವ್ರು ವರ್ಚಸ್ಸು ಯಾವ್ಯಾವ ರೀತಿ ಇತ್ತು ನಿಮಗೆ ಗೊತ್ತಿಲ್ಲ ಅನ್ಕೊಳ್ಳಿ. ಪಾಪ ನೀವೆಲ್ಲ ಈಚೆಗೆ ಆಚೆಗೆ ಬಂದಿರತಕ್ಕಂಥವ್ರು ನಮ್ಮ ಸ್ನೇಹಿತರುಗಳು 1978ರಲ್ಲಿ ಆಯಿತಾ ಲೋಕಸಭಾ ಅಭ್ಯರ್ಥಿಯಾಗಿದ್ದಾವೆ. 5,000 ಮತ ತೊಗೊಂಡಿದ್ದಾವೆ. ನಿಮ್ಮ ವರ್ಚಸ್ಸು 5,000 ಮತ ಆಯಿತಾ. ಆಮೇಲೆ 1983ರಲ್ಲಿ ಚಾಮುಂಡೇಶ್ವರಿ ಕೆಂಪೀರೇಗೌಡರು ಅಂತಿದ್ರು. ಅವರು ನಮ್ಮ DCC ಬ್ಯಾಂಕ್ ಅಧ್ಯಕ್ಷ ಆಗಿಯೂ ಇದ್ದರು. ಒಬ್ಬರು ವರ್ಚಸ್ವಿ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದರು. ಅವರು ಈ GT ದೇವೇಗೌಡರು, ಸಿದ್ದೇಗೌಡರು ಅಂತಿದ್ರು. ಮಹೇಶ್ ಅಂತ ಒಬ್ಬರು MLC ಆಗಿದ್ದರು. ಕೆಂಪೀರೇಗೌಡರು ಎಲ್ಲ ಒಕ್ಕಲಿಗ ಸಮುದಾಯದವರು. ಅವತ್ತು ನಿಮ್ಮನ್ನು ಕರ್ಕೊಂಬಂದರು, ಜಯದೇವರಾಜ್ ಅರಸ್ ಮೇಲೆ ನಿಲ್ಲಿಸಿ, ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ನಿಲ್ಲಿಸಿ 83ರಲ್ಲಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡ್ತಾರೆ. ಆನಂತರದಲ್ಲಿ ತಾವು ಮತ್ತೆ ಮುಂದೆ ಪಶುಸಂಗೋಪನಾ ಮಂತ್ರಿ ಆಗ್ತೀರಾ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗ್ತೀರಾ. ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದರೆ ದೇವೇಗೌಡರು, HD ದೇವೇಗೌಡರು. ಇದೆಲ್ಲದಕ್ಕೂ ಕಾರಣ ರಾಮಕೃಷ್ಣ ಹೆಗಡೆಯವರು ಮತ್ತು HD ದೇವೇಗೌಡರು. ಮತ್ತು ಅದ್ರ ಜೊತೆಗೆ 94ರಲ್ಲಿ ನಿಮ್ಮನ್ನು ದೇವೇಗೌಡರು ಹಣಕಾಸು ಮಂತ್ರಿ ಮಾಡ್ತಾರೆ. ಭಾಳ ಪ್ರಭಾವಿ ಇಲಾಖೆ. ಅದಕ್ಕೆ ನಿಮ್ಮನ್ನು ಅವತ್ತಿನ ದಿವಸ ಮಂತ್ರಿ ಮಾಡ್ತಾರೆ ಅವರು. ಅದ್ರ ಜೊತೆಗೆ ಲೇಬರ್ ಮಿನಿಸ್ಟ್ರು ಕೂಡ ಅವತ್ತಿನ ದಿವಸ ನಿಮಗೆ ಕೊಡ್ತಾರೆ. ಹಾಗೆ ನಿಮಗೆ ಭಾಳಷ್ಟು ರೀತಿಯಲ್ಲಿ ಒಕ್ಕಲಿಗ ಸಮುದಾಯ, ಕುರುಬ ಸಮುದಾಯಕ್ಕೆ ಸಹಾಯ ಮಾಡಿದ್ದೆ ಅವತ್ತಿನ ದಿವಸ. ಆಮೇಲೆ 1991ರಲ್ಲಿ
ನೀವು ಕೊಪ್ಪಳದಿಂದ MP ಸ್ಪರ್ಧೆ ಮಾಡಿದ್ರಿ. ಎಲೆಕ್ಷನ್ ಕೌಂಟಿಂಗ್ಗೆ ಬರಲಿಲ್ಲ ನೀವು. ಅಷ್ಟು ಜವಾಬ್ದಾರಿ ಮನುಷ್ಯ ನೀವು. ಎಲೆಕ್ಷನ್ ಕೌಂಟಿಂಗ್ಗೆ ಬರೆದು ಇನ್ಯಾವುದೋ ಹೋಗಿ ಒಂದು ಗೆಸ್ಟ್ ಹೌಸಲ್ಲಿ ಮಲಿಕೊಂಬಿಟ್ಟಿದ್ದೆ ಆರಾಮಾಗಿ. ಎಲೆಕ್ಷನ್ ಕೌಂಟಿಂಗ್ಗೆ ಹೋಗಲಿಲ್ಲ. ಮತ್ತು ಯಾರು ನಿಮ್ಮ ಪರವಾಗಲ್ಲಿ, ಯಾರೋ ನಿಮ್ಮ ಪರವಾಗಿ ಆವತ್ತಿನ ದಿವಸ ಇಲ್ಲದೆ ಇರೋರು ಇವತ್ತು ಅವ್ರು ನಿಮ್ಮ ಜೊತೆಲಿ ಇದ್ದಾರೆ, ನಿಮ್ಮ ಸೋಲಿಸ್ತವ್ರು ಅವತ್ತು. ಹಾಗಾಗಿ ಇವತ್ತು ಆಯ್ತಪ್ಪ, ನೀವು ಉಪಮುಖ್ಯಮಂತ್ರಿ ಇದ್ದಾಗಲೇ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗ್ಬಿಡ್ಬೇಕು, ನಾನು ಈ ರಾಜ್ಯದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೊರಟ್ರಿ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಭಾಳ ದೊಡ್ಡ ಮಟ್ಟದಲ್ಲಿ ದೇವೇಗೌಡರು ಹೇಳಿದ್ರು, ನೋಡಪ್ಪ ನೀನು ಅಹಿಂದ ಮಾಡೋದಾದರೆ ಜನತಾ ಪಾರ್ಟಿಲೇ ಮಾಡು, ಪ್ರತ್ಯೇಕವಾಗಿ ಒಂದು ಯಾಕೆ ಮಾಡೋಕ್ಕೆ ಹೋಗ್ತೀಯಲ್ಲ, ಅದೇನೋ ನಮ್ಗೆ ಇಷ್ಟ ಇಲ್ಲಪ್ಪ. ಇದು ನೀನು ಒಂದು ಪಕ್ಷದ ನಾಯಕ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಧರ್ಮಸಿಂಗ್ ಗೌರ್ಮೆಂಟು, ಆಯಿತಾ. ನಮ್ಮ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಮತ್ತು JDS ಸೇರಿ ಸರ್ಕಾರ ಮಾಡ್ತಾ ಇದ್ದೀವಿ. ನೀನು ಭಾಳ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ವಿತ್ ಫಿನಾನ್ಸ್ ಡಿಪಾರ್ಟ್ಮೆಂಟ್, ನೀನು ಯಾಕಪ್ಪ ಹೀಗೆ ಆಗ ಧಿಕ್ಕರಿಸ್ತಾರೆ ಸಿದ್ದರಾಮಯ್ಯ. ಧಿಕ್ಕರಿಸಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶ ನಡೀತದೆ. ಅವತ್ತೇ ದೇವೇಗೌಡರು ಬೇಜಾರು ಮಾಡಿಕೊಂಡು ಇವನು ಬೇರೆ ಪಾರ್ಟಿನೇ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂತೇಳಿ ಮುಖ್ಯಮಂತ್ರಿ ಗಿರಿಯಿಂದಲೂ ತೆಗೆದು ಆಚೆ ಹಾಕ್ತಾರೆ. JDS ಪ್ರಾಥಮಿಕ ಸದಸ್ಯದಿಂದಲೂ ಕೂಡ ನಿಮ್ಮನ್ನು ತೆಗೆದು ಹಾಕ್ತಾರೆ. ಆಗ ನಿಮಗೆ ಯಾರು ಅವತ್ತು ಅವಕಾಶ ಕೊಟ್ಟಿತ್ತು? ಎಲ್ಲವನ್ನೂ ಕಳೆದುಕೊಂಡು ಬೀದಿಲಿ ನಿಂತದ್ದಂಥ ಸಿದ್ದರಾಮಯ್ಯನಿಗೆ ಅವತ್ತು ಯಾರಪ್ಪ ನಿಮ್ಮನ್ನು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಬಹಿರಂಗವಾಗಿ ಕರ್ಕೊಂಬಂದವರು? ನಾವುಗಳೇ. ಭಾಳ ಜನ ಹೇಳಿದ್ರು, ಯಾಕೆ ಈ ದುರಂಕಾರಿನ ಕರ್ಕೊಂಬರ್ತಾ ಇದೆಯಾ ಕಾಂಗ್ರೆಸ್? ಇಲ್ಲ, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಕೊನೆ ನಿನಗೆ ಯಾರ್ಯಾರು ಸಹಾಯ ಮಾಡಿದ್ರು ಅವರ ಒಬ್ಬೊಬ್ಬರು ನಾವು ಮುಗಿಸ್ತಾ ಬಂದೆ ಏನಪ್ಪ. ಆಮೇಲೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನೀವು ಬರಬೇಕು ಅಂತಂತೇಳಿ ಸೋನಿಯಾ ಗಾಂಧಿಯವರಿಗೆ ಇದೇ DK ಶಿವಕುಮಾರ್, ಇದೇ ನೀವು ಅಹಿಂದ ಮಾಡೋಕ್ಕೆ ಮುಂಚೆನೆ DK ಶಿವಕುಮಾರು ಸುಮಾರು 5 ಪುಟಗಳ ಕಾಗದ ಬರೀತಾರೆ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯನ ಕಾಂಗ್ರೆಸ್ ಸೇರಿಸ್ಕೊಳ್ಳೋದ್ರಿಂದ ಕಾಂಗ್ರೆಸ್ಸಿಗೆ ಶಕ್ತಿ ಬರುತ್ತೆ ಅಂತ 5 ಪುಟಗಳ ಪತ್ರವನ್ನು ಅವತ್ತಿನ ದಿವಸ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರು ಪತ್ರ ಬರೀತಾರೆ. ಅದು ಭಾಳ ದೊಡ್ಡದು ಅವ್ರ ಪಾತ್ರ. ಅವತ್ತಿನ ದಿವಸ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಬೇಕಾದ್ರೆ DK ಭಾಳ ದೊಡ್ಡ ಪಾತ್ರ. ಬಟ್ ಇವತ್ತು ಅವ್ರಿಗೆ ನೀವು ಕೈ ಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಅವತ್ತು SM ಕೃಷ್ಣ, ಆಮೇಲೆ DKಶಿ, BL ಶಂಕರ್, ಒಕ್ಕಲಿಗ ಸಮುದಾಯದವರು ಕೂಡ ಅವ್ರು ನೀವು ಕಾಂಗ್ರೆಸ್ ಸೇರಬೇಕು ಅಂತಕ್ಕಂಥ ಒತ್ತಾಯ ಅವತ್ತಿನ ದಿವಸ. ಆಯ್ತಾ ಸರ್? ಆಮೇಲೆ ಬೈತಾನೆ ಇರ್ತಾರೆ ಇವರು ಬಿಜೆಪಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಜಾತಿವಾದಿ ಪಾರ್ಟಿ ಹಾಗೆ ಹೀಗೆ ಅಂತ ಪಾಪ ಬೈತಾನೆ ಇರ್ತಾರೆ. ನೀವು ಎಷ್ಟು ಥರ ಸಹಾಯ ಮಾಡಿದ್ದೀರಿ BJPಗೆ? ಎಷ್ಟೆಷ್ಟು ಥರ ಸಹಾಯ ಮಾಡಿದ್ರಿ BJP ಅಧಿಕಾರಕ್ಕೆ ಬರೋಕ್ಕೆ ಕರ್ನಾಟಕದಲ್ಲಿ ನೀವು? 2008ರಲ್ಲಿ BJP ಕೇವಲ 110 ಸೀಟ್ ಗೆಲ್ತಾ ಹೋಯ್ತು. ಅವತ್ತು 8 ಜನ ಇಂಡಿಪೆಂಡೆಂಟ್ಸ್ ನಿಮ್ಮ ಶಿಷ್ಯರೇ ಆಯ್ಕೆಯಾಗಿದ್ರು. ಯಾರ್ಯಾರು? ಸುಧಾಕರ್ ಹಿರಿಯೂರು, ಆಮೇಲಿಂದ ಶಿವರಾಜ್ ತಂಗಡಗಿ, ವರ್ತೂರ್ ಪ್ರಕಾಶ್,
ಆರ್ ವೆಂಕಟರಮಣಯ್ಯ ಪಾವಗಡ, ಕೂಳಿಹಟ್ಟಿ ಶೇಖರ್ ಹೊಸದುರ್ಗ, ನರೇಂದ್ರ ಸ್ವಾಮಿ ಮಳವಳ್ಳಿ, ಇವ್ರನ್ನೆಲ್ಲ ಯಾರು ಕಳಿಸ್ತವರು ಬಿ ಜೆ ಪಿಗೆ? ಯಾರು ಸ್ವಾಮಿ ಇವ್ರನ್ನ ಕಳಿಸಿದ್ದು? ನಿಮ್ಮ ಶಿಷ್ಯರು. ಈಗಲೂ ಅವರಿಗೆಲ್ಲ ಮಂತ್ರಿಗಿರಿ ಕೊಟ್ಟಿದ್ದೀರಿ. ಆ ಕೃತಜ್ಞತೆಗೆ ನೀವು, ಆ ಕೃತಜ್ಞತೆಗೆ ಈಗಲೂ ಅವ್ರಿಗೆಲ್ಲ ಮಂತ್ರಿ ಇಲ್ವೇ? ತಂಗಡಿಗೆ ಮಂತ್ರಿ ಇಲ್ವೇ? ಹಾಗೆ ನೀವೇ ಮತ್ತೊಂದು ದಿವಸ ಇವರನ್ನೆಲ್ಲ 2008 ಇಂಡಿಪೆಂಡೆನ್ಸನ್ನು ಕಳಿಸಿ ಆವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು. ಯಡಿಯೂರಪ್ಪನವರು ಅಧಿಕಾರಕ್ಕೆ ಬರೋಕ್ಕೆ ಸಹಾಯ ಮಾಡಿದ್ದು ನೀವೇಲ್ವೇ ಸಿದ್ದರಾಮಯ್ಯ? ಈಗ ಅಹಿಂದ ಅಂತೆ, ಅಹಿಂದ ನಾಯಕ ಅಂತೆ, ಪ್ರಭಾವಿ ನಾಯಕ. ಅಯ್ಯೋ ನಿನ್ನ ಪ್ರಭಾವಿ ನಾಯಕ ಮತ್ತು ಚಾಮುಂಡೇಶ್ವರಿಗಳು ಯಾಕೆ ಸೋತೆ? ಏನಪ್ಪ ಪ್ರಭಾವಿ ನಾಯಕರು 2004ರಲ್ಲಿ ಅದು ಯಾಕಪ್ಪ ಸೋತೆ? ಇಲ್ಲಿ ಚಾಮುಂಡೇಶ್ವರಿ ಏನಪ್ಪ 2018ರಲ್ಲಿ ಚಾಮುಂಡೇಶ್ವರಿ 36,000 ಮತಗಳಿಂದ ಸೋತ್ರಿ. ಮೈಸೂರು ಇಲ್ಲಿಂದ ಓಡೋಗಿದ್ರಿ ಬದಾಮಿಗೆ. ಅಲ್ಲಿ ಪಾಪ ನಮ್ಮ ಸೀನಿಯರ್ ನನ್ನ ಜೊತೆ ಬಂದವರು, ಅವರು ನನ್ನ ಜೊತೆ MLA ಆಗಿ ಮಂತ್ರಿಯಾಗಿ ಗುಂಡ್ರಾಯರ್ ಸರ್ಕಾರದಲ್ಲಿ, ಕೃಷ್ಣವ್ರ ಸರ್ಕಾರ, BB ಚಿಮ್ಮನಕಟ್ಟಿ ಸಮಾಜದವನು, ಅವನು ಹೋಗಿ ತುಳಿದ್ರಿ. ಅಲ್ಲಿ ಅವನಿಗೆ ಟಿಕೆಟ್ ತಪ್ಪಿಸಿ ನೀವಲ್ಲಿ ತೊಗೊಂಡು ಗೆದ್ರಿ. ಎಷ್ಟಲ್ಲಿ ಗೆದ್ರಿ ಮಹಾ? 2,600 ಓಟಲ್ಲಿ ಗೆದ್ರಿ. ನಿಮ್ಮ